ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಕರೆಸಿದ ಪ್ರಿಯತಮೆಯೇ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಸಾಯಿಸಿರೋ ಘಟನೆ ನಡೆದಿದೆ. ಕಿರಣ್ ಹಾಗೂ ಪ್ರೇಮ ಹಲವು ವರ್ಷಗಳಿಂದ ಲವ್ ಮಾಡ್ತಿದ್ರು. ಮದುವೆ ಆಗೋಣ ಅಂತ ಕೂಡ ಡಿಸೈಡ್ ಆಗಿದ್ರು. ಆದ್ರೆ ಕಿರಣ್ ಬರ್ತಾ ಪ್ರೇಮಾಳನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದಾನೆ. ತನ್ನ ಮಾಜಿ ಲವರ್ ಜೊತೆ ಮತ್ತೆ ಲವಿ ಡವಿ ಶುರು ಮಾಡಿದ್ದಾನೆ. ಆಕೆಯ ಜೊತೆ ಓಡಾಡಿದ ಫೋಟೋನ ಪ್ರೇಮ ನೋಡಿದ್ದಾಳೆ. ಇದರಿಂದ ಸಿಟ್ಟಾದ ಪ್ರೇಮ, ನಿನಗೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡಬೇಕು, ಮನೆಗೆ ಬಾ ಅಂದಿದ್ದಾಳೆ. ಮನೆಗೆ ಬಂದ ಕಿರಣ್ನ ಮಂಚಕ್ಕೆ ಕೈಕಾಲು ಕಟ್ಟಿ ಹಾಕಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ನಂತರ ಆತನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾಳೆ ರಾಕ್ಷಸಿ. ನಂತರ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ಘಟನೆ ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ನಡೆದಿದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಕರ್ಕೊಂಡೋಗಿ ಓಡಾಕಿ ಆಡಂದಗಲ ಬೆಂಕಿ ಇಟ್ಟು ಕರುಪ್ ಮಾಡ್ಯಾರಲ್ಲ ಇದು ಧರ್ಮ. ಸರ್, ಎಷ್ಟು ವರ್ಷ ಆಗಿತ್ತು ನೀವು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ, ಪರಿಚಯ ನಮ್ಗೆ ಇನ್ನೇನು ಅಲ್ಲ ಸರ್. ನಮ್ಮ ಮಾತು ಏನು ಶಿಕ್ಷೆ ಕೊಟ್ಟಾಳ ಆ ಥರ ಸಿದ್ದರಾಮಯ್ಯ ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ತೋಯ್ತು ಗೌರ್ಮೆಂಟ್ ಅನ್ನಂಗಿದ್ರೆ ನಮಗೆ ಅನ್ಕೇರಿ ಸ್ಟೇಷನ್ನಿಂದ ಫೋನ್ ಮಾಡಿದ್ರು. ನಾವು ಹಸಿನಾಗ ಹಾಲು ಕರೀತಿದ್ವಿ. ಈಗ ಕಿರಣ್ ಆವಾಗ ನಡಾಕಿ ಆಡಂದಗಲ ಬೆಂಕಿ ಇಟ್ಟು ಪರಿಚಯ ಆಗಿ ಒಂದು 4 ತಿಂಗಳಾಗಿದೆ ಅಂತೆ. 4 ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಅವರಮ್ಮ ಹಾಸ್ಪಿಟಲ್ ಸತ್ತೋಗ್ತಾರೆ. ICU ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಆಲ್ರೆಡಿ ಒಂದು ಮಗು ಸತ್ತೋಗಿದೆ, ಅವಕತ್ ಸತ್ತೋಗಿತ್ತು. ಇವನಿರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ. ಇವ್ರ ಫ್ರೆಂಡ್ಸ್ ಆಗಿ ಒಂದು 4-5 ತಿಂಗಳಿಗೆ ಏನಾದರೂ ಇದ್ದಿದ್ರೆ ಕಾನೂನು ಇತ್ತಲ್ವಾ, ಅವಳು ಹೋಗ್ಬೋದಿತ್ತಲ್ವಾ, ಕೇಳ್ಬೋದಿತ್ತಲ್ವಾ? ಅವಳಿಗೆ ಇಷ್ಟೊಂದು ಅವಳು ಮದುವೆನ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.